ಇವತ್ತ ಜನವರಿ 22ನೇ ತಾರೀಕು ಗುರುವಾರ ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕೊನೆಗೂ 25ನೇ ಕಂತಿನ ಹಣ ಬಿಡುಗಡೆ ಆಗೇ ಬಿಡ್ತು. ಹೌದು ಸ್ನೇಹಿತರೆ, ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಯಾರು 24ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವರ ಖಾತೆಗಳ 24ನೇ ಕಂತಿನ ಹಣ ನೇರವಾಗಿ ಜಮಾ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಪೆಂಡಿಂಗ್ ಹಣದ ಬಗ್ಗೆ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಕಳೆದ ವರ್ಷದ್ದು ಕೂಡ ಬಹಳಷ್ಟು ಚರ್ಚೆ ಆಯಿತು. ಕಳೆದ ಒಂದು ಅಧಿವೇಶನದಲ್ಲಿ ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಚರ್ಚೆ ಆಯಿತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿಲ್ಲ ಅಂತ. ಕೊನೆಗೂ ಎಚ್ಚೆತ್ತುಕೊಂಡಂತ ರಾಜ್ಯ ಸರ್ಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಒಟ್ಟೊಟ್ಟಿಗೆ 6ರಿಂದ 8 ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ಜಮಾ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಯಾರು ಗೃಹಲಕ್ಷ್ಮಿಯರು ಏನಿದ್ದೀರಾ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿಮಗೆ ರಾಜ್ಯ ಸರ್ಕಾರ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವಸಹಾಯ ಬ್ಯಾಂಕ್ಗಳ ಮುಖಾಂತರ ನಿಮಗೆ 1.5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದು ಸದ್ಯದಲ್ಲೇ ಗಮನದಲ್ಲಿ ಏನು ಇದ್ದಿರಲಿಲ್ಲ, ಈಗ ಹೊಸ ಅಪ್ಡೇಟ್ ಬಂದಿದೆ. ಅಂದ್ರೆ ಈಗ 1.5 ಲಕ್ಷ ರೂಪಾಯಿ ಹಣವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ವಸಹಾಯ ಬ್ಯಾಂಕ್ಗಳ ಮುಖಾಂತರ ಗೃಹಲಕ್ಷ್ಮಿಯರಿಗೆ. ಹಾಗಾದ್ರೆ ಗೃಹಲಕ್ಷ್ಮಿಯರು ಇಮಿಡಿಯೇಟ್ಲಿ ಆಗಿ 1.5 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳೋದಕ್ಕೆ ಬೇಕಾದಂಥ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿದೆ. ಇದು ಒಂದೇ ಅಲ್ಲ, ಯಾರಾದರೂ ರೈತರಿದ್ರೆ, ನಿಮ್ಮ ಕುಟುಂಬದಲ್ಲಿ ರೈತರು ಏನಾದರೂ ಇದ್ರೆ ನಿಮಗೆ ಬರುತ್ತೆ 10,000 ರೂಪಾಯಿ ಹಣ. ಹಾಗಾದ್ರೆ ಬನ್ನಿ, ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ಬ ರೈತರು 10,000 ಹಣವನ್ನು ಪಡಿತಾ ಇದ್ದಾರೆ. ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾದಂಥ ಒಂದು ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಂದರೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲೊಂದು ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗಾದರೆ ಬನ್ನಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಯಾವ ಜಿಲ್ಲೆಗಳಿಗೆ ಯಾರ್ಯಾರು ಇವತ್ತು ಹಣವನ್ನು ಪಡಿತಾ ಇದ್ದಾರೆ, ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿಯರು ಹಣ ಬಂದಿಲ್ಲ ಸರ್, ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಕೊನೆಗೂ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ, ಹಣವನ್ನು ಕೊಡಲೇಬೇಕು, ಸ್ವಲ್ಪ ಆದ್ರೂ ಹಣವನ್ನು ಕೊಡಲೇಬೇಕು. ಸೊ ಈಗ ಜನರ ಖಾತೆಗಳಿಗೆ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಇದರ ಒಂದು ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟು, ರೈತರಿಗೆ 10,000, ಗೃಹಲಕ್ಷ್ಮಿಯರಿಗೆ 1.5 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳುವಂತ ಸಂಪೂರ್ಣವಾದಂತ ಹೊಸ ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಯಾರ್ಯಾರು ಹಣವನ್ನು ಪಡಿತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ತಪ್ಪದೆ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲು ರೈತರ ಖಾತೆಗಳಿಗೆ 10,000 ರೂಪಾಯಿ ಹಣ ಜಮಾ, ಕೇಂದ್ರ ಸರ್ಕಾರದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಏನಿದ್ದಾರೆ, ಪ್ರತಿ 3 ತಿಂಗಳಿಗೊಂದ್ಸಲ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ 2,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಅಂದರೆ ನಿಮಗೆ 6,000 ರೂಪಾಯಿ ಹಣವನ್ನು ಏನು ಕೊಡ್ತಾ ಇದ್ರು, ಈಗ ಅದನ್ನ 10,000 ಏರಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ಏನು ಪ್ರತಿ 4 ತಿಂಗಳಿಗೊಂದ್ಸಲ ಹಣ ಬರ್ತಾ ಇತ್ತು. ಈಗ ಏನು 2,000 ರೂಪಾಯಿ ಬದಲು ಈಗ ಟೋಟಲ್ ಆಗಿ ಒಂದು ವರ್ಷದಲ್ಲಿ 10,000 ರೂಪಾಯಿ ಹಣವನ್ನು ಕೊಡಬೇಕಂತ ಹೇಳಿ ಬಡ್ಜೆಟ್ನಲ್ಲಿ ಮಂಡನೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಅಂದ್ರೆ ಇನ್ನು ಮುಂದೆ ನಿಮಗೆ ಒಂದು ವರ್ಷಕ್ಕೆ ರೈತರ ಖಾತೆಗಳಿಗೆ 10,000 ರೂಪಾಯಿ ಅಂತಂದ್ರೆ 2,000ದ ಒಂದು ಚಿಲ್ಲರೆ ಬರುತ್ತೆ. ಅಂದ್ರೆ ನಿಮಗೆ 2,500 ಸನಿಹಕ್ಕೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಇದೇ ಮುಂಬರುವಂತಹ ಬಡ್ಜೆಟ್ನಲ್ಲಿ ಈ ಒಂದು ರೈತರ ಖಾತೆಗಳಿಗೆ ವರ್ಷಕ್ಕೆ 10,000 ರೂಪಾಯಿ ಹಣವನ್ನು ಜಮಾ ಮಾಡಬೇಕು. ಅಂದ್ರೆ ಈಗ ಏನು 6,000 ರೂಪಾಯಿ ಹಣ ಜಮಾ ಮಾಡ್ತಾ ಇದ್ರು, ಅದನ್ನ 10,000 ಏರಿಕೆ ಮಾಡ್ಬೇಕಂತೇಳಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅತಿ ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಮುಂದೆ ಒಂದು ವರ್ಷಕ್ಕೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 10,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಅಂದ್ರೆ 2,000 ಬದಲು ಇನ್ನು ಹೆಚ್ಚಿನ ಒಂದು ಹಣ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ. ಏನು ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಸ್ವಸಹಾಯ ಬ್ಯಾಂಕ್ಗಳನ್ನ ಓಪನ್ ಮಾಡೋದಕ್ಕೆ ಚಾಲನೆ ಕೊಟ್ಟಿತ್ತು. ಸ್ವಸಹಾಯ ಬ್ಯಾಂಕ್ಗಳ ಮುಖಾಂತರ 30,000ದಿಂದ 1.5 ಲಕ್ಷದವರೆಗೆ ಏನು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಸಾಲ ಸೌಲಭ್ಯವನ್ನು ಕೊಡ್ತೀವಿ ಅಂತ ಹೇಳ್ತು. ಸೊ ಈಗ ಅದೇ ಪ್ರಕಾರ ಸಾಲಗಳನ್ನು ಕೊಡೋದಕ್ಕೆ ಏನು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಇದೇ ಒಂದು ಫೆಬ್ರವರಿ ಮೊದಲನೇ ವಾರದಲ್ಲಿ ಈ ಒಂದು ಬ್ಯಾಂಕ್ಗಳ ಅಕೌಂಟ್ಗಳನ್ನು ಓಪನ್ ಮಾಡೋದು ಹೇಗೆ ಮತ್ತು ಸಾಲ ಪಡೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಎಸ್ಟಿಮೇಟ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಅತಿ ಶೀಘ್ರದಲ್ಲೇ ನಿಮಗೆ ಅಕೌಂಟ್ಗಳನ್ನು ನೀವು ಓಪನ್ ಮಾಡಿಸಬೇಕಾಗುತ್ತೆ. ಅದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ವೇಟ್ ಮಾಡ್ತಾ ಇರ್ರಿ. ಅತಿ ಶೀಘ್ರದಲ್ಲೇ 30,000ದಿಂದ 1.5 ಲಕ್ಷದವರೆಗೆ
ಗೃಹಲಕ್ಷ್ಮಿಯವರು ಸಾಲ ಸೌಲಭ್ಯಗಳನ್ನು ಈ ಸ್ವಸಹಾಯ ಬ್ಯಾಂಕ್ಗಳ ಮುಖಾಂತರ ನೀವು ಪಡೆದುಕೊಳ್ಬೋದು. ಇನ್ನು ಫೈನಲ್ ಆದಂಥ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ 25ನೇ ಕಂತಿನ ಹಣದ ಫಂಡನ್ನು ಟ್ರಾನ್ಸ್ಫರ್ ಮಾಡಿದೆ ರಾಜ್ಯ ಸರ್ಕಾರ. ಹೌದು ಸ್ನೇಹಿತರೆ, ತಾಲೂಕು ಪಂಚಾಯತ್ಗಳಲ್ಲಿ 25ನೇ ಕಂತಿನ ಹಣದ ಒಂದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಅದು ಈಗ ತಾಲೂಕು ಪಂಚಾಯತ್ಗಳು ಲಿಸ್ಟನ್ನು ರೆಡಿ ಮಾಡಿಕೊಳ್ತಾ ಇದೆ. ನೆಕ್ಸ್ಟು ಬ್ಯಾಂಕ್ಗಳಿಗೆ ಡಿ ಬಿ ಟಿ ಪುಷ್ ಆಗಿ ನೇರವಾಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ 25ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಮೇ ಬಿ ನಾಳೆಯಿಂದ ನಿಮ್ಮ ಖಾತೆಗಳಿಗೆ 25ನೇ ಕಂತಿನ ಹಣ ಜಮಾ ಆಗ್ಬೋದು. ಇದ್ರ ಜೊತೆಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಕಳೆದ ಒಂದು ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಹಣ ಬಿಡುಗಡೆ ಆಗಿದ್ದಿಲ್ಲ, ಸೊ ಆ ಒಂದು ಕೂಡ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಕೆಲವ್ರಿಗೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಆಗಿದೆ. ಇನ್ನು ಜೊತೆಗೆ 24ನೇ ಕಂತಿನ ಯಾರಿಗಾದರೂ ಬಂದಿಲ್ಲ ಅಂದರೆ ಅದರ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅಂದರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ಲಿಂದಾಗಿ 24ನೇ ಕಂತಿನ ಹಣ ಕೆಲವರಿಗೆ ಹೋಗಿದ್ದಿಲ್ಲಂತೆ. ಆ ಒಂದು ಹಣ ಟೆಕ್ನಿಕಲ್ ಎರರ್ಸ್ಲಿಂದ ಏನು ಸ್ಟ್ರಕ್ ಆಗಿತ್ತು ಆ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವ್ರಿಗೆ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದಾರಂತೆ. ಅಂದರೆ ನಿಮ್ಮ ಖಾತೆಗಳಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಒಂದು 2,000 ಅಥವಾ 4,000, 6,000, 8,000 ಹಣ ಕೂಡ ಬರುವಂಥ ಸಾಧ್ಯತೆ ಇದೆ. ಭಾಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಯಾವಾಗ ಹಣ ಬರುತ್ತೆ ಅಂತ. ಸೊ ಇಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ 24ನೇ ಕಂತಿನ ಹಣ ಏನಿದೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತಂತ. ಹಾಸನ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ 24ನೇ ಕಂತಿನ ಹಣ ಟೆಕ್ನಿಕಲ್ ಎರರ್ಸ್ಲಿಂದಾಗಿ ಪೆಂಡಿಂಗ್ ಇತ್ತಂತೆ. ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ರಿ. ನಿಮ್ಮ ಖಾತೆಗಳಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಬೋದು. ಹಾಗಾದರೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.